ಯಾರೋ ಪುಣ್ಯಾತ್ಮರು ಕೋತಿಗಳಿಗೆ ಆಹಾರವನ್ನು ಹಾಕ್ತಾ ಇದ್ದಾರೆ. ಸೊ ಒಳ್ಳೆ ಕೆಲಸನೇ, ಯಾಕೆಂದರೆ ಆಹಾರಗಳಿಂದ ಪಾಪ ಒದ್ದಾಡ್ತಾ ಇದ್ದಾವೆ. ಆದರೆ ನೋಡಿ, ಇಲ್ಲಿರ್ತಕ್ಕಂಥ ಕೋತಿಗಳೆಲ್ಲ ಓಡ್ತಾ ಇದೆ, ಅಲ್ಲಿಗೆ ಎಲ್ಲ ಓಡ್ತಾ ಇರುತ್ತೆ, ತೆಗ್ದು ಅಂತ ಓಡ್ತಾ ಐತೆ. ಯಾಕಂದ್ರೆ ಅಲ್ಲಿ ಅವ್ರು ಕೊಡ್ತಾವ್ರೆ ಅಂತ ಗೊತ್ತಲ್ಲ, ಅದಕ್ಕೆ ಓಡ್ತಾ ಇದೆ ನೋಡಿ, ಎಲ್ಲ ಓಡ್ತಾ ಇದೆ. ಸೊ ಏನಪ್ಪ, ದಾನ ಧರ್ಮ ಮಾಡೋರನ್ನ ನಾವು ಅದಿದು ಅನ್ನೋಕ್ಕಾಗಲ್ಲ. ಯಾಕಂದರೆ ಅವ್ರೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಡ್ತಾರೆ. ಕೋತಿಗಳಿಗೆ ಆಹಾರದ ಕೊರತೆ, ನೀರಿನ ಕೊರತೆ, ಸಮಸ್ಯೆಗಳಿದೀಗ ನೋಡಿ, ಎಲ್ಲ ಓಡ್ತಾ ಇದೆ. ಸೊ ನಾನು ಇದರಲ್ಲಿ ಏನು ಸಂದೇಶ ತಿಳಿಸ್ತಾ ಇದ್ದೀನಿ ನೋಡಿ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ, ನಿಧಾನಕ್ಕೆ ಹೋಗ್ರಪ್ಪ ಅಂತ ಇದೊಂದು ಸಂದೇಶ ತಿಳಿಸ್ತಾ ಇದ್ದೀನಿ. ನಾನು ಅವ್ರ ಆಹಾರ ಆಗ್ತಾಯಿದ್ದಾರೆ ಅಂತ ನಾನೇನು ಅವ್ರ ಮೇಲೆ ನಾನೇನು ತಪ್ಪು ಆರೋಪವನ್ನು ಹೊರಿಸ್ತಾ ಇಲ್ಲ ನೋಡಿ. ಎಲ್ಲ ಬಂದು ರೋಡಿಗೆ ಬಂದು ಜಮಾಯಿಸ್ಬಿಟ್ವು. ಸೊ ಅವರು ಒಂದು ಕಡೆ ಸೈಡಲ್ಲಿ ವಾಹನ ನಿಲ್ಲಿಸಿ ಕೋತಿಗಳಿಗೆ ಆಹಾರವನ್ನು ಹಾಕ್ತಾಯಿದ್ದಾರೆ. ಅದರಲ್ಲಿ ಒಂದು ತಪ್ಪು ಮಾಡ್ತಾಯಿದ್ದಾರೆ ನೋಡಿ, ರೋಡ್ಗೆ ಎಸಿತಾ ಇದ್ದಾರೆ. ಸೊ ಆ ಕೆಲಸ ಆಗಬಾರ್ದು. ಯಾಕಂದರೆ ಕೋತಿಗಳು ಅಡ್ಡಡ್ಡ ಹೋಗ್ತವೆ, ಏನು ಕೋತಿಗಳು ಪ್ರಾಣ ಹಾನಿಯನ್ನು ಮಾಡ್ಕೊಳ್ತವೆ. ವಾಹನಗಳು ಫಾಸ್ಟಾಗಿ ಬರುವಾಗ ಅವು ಸಿಲುಕಿಕೊಳ್ತವೆ. ಸೊ ಏನೋ ಒಂದು ಸೈಡ್ಗೆ ಹಾಕ್ಬಿಟ್ಟು ಕೋತಿಗಳಿಗೆ ಬೇಕಾದಂತಹ ಆಹಾರವನ್ನು ಅಲ್ಲೊಂದು ಸೈಡಲ್ಲಿ ನಿಂತ್ಕೊಂಡು ಹಾಕ್ತವ್ರೆ. ಸೊ ಇದು ಆ್ಯಕ್ಚುಲಿ ಹಾಕಂಗಿಲ್ಲ, ಹಾಕಲೇಬೇಡಿ ಅಂತ ಅಲ್ಲಿ ಬೋರ್ಡ್ಗಳನ್ನ ಅಳವಡಿಸಿದ್ದಾರೆ ಅರಣ್ಯ ಪ್ರದೇಶಗಳಲ್ಲಿ. ಸೊ ತಾವೇನಾರು ಆ ಥರ ಇದ್ದರೆ ಕಾಡೊಳಗಡೆ ಎಸ್ತುಬಿಡಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಆ ವ್ಯಕ್ತಿ ಈ ಸಂದರ್ಭದಲ್ಲಿ ನೋಡಿ, ಇದೇ ನಾನು ಹೇಳ್ತಿರೋದು ನೋಡಿ ಓಡಾಡ್ತಾವೆ ನೋಡೋನು. ಸ್ವಲ್ಪ ನಿಧಾನ ಮಾಡ್ಕೊಂಡ, ಎಲ್ಲ ವಾಹನನೂ ಆ ಥರ ನಿಧಾನಕ್ಕೆ ಬರೋಲ್ಲ, ಫಾಸ್ಟಾಗಿ ನೋಡಿ. ಬಸ್ ಬಂತು ನೋಡಿ, ಎಷ್ಟು ಫಾಸ್ಟಾಗಿ ಬರ್ತಾವನೆ ಅವನು. ನೋಡ್ರಿ ನೋಡಿ, ಚೆಚ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಇದು ಬೇಡ ಅಂತ ಹೇಳೋದು. ಬಂಧುಗಳೇ, ದಯವಿಟ್ಟು ತಪ್ಪು ತಿಳಿಬೇಡಿ. ನೋಡಿ, ಎಲ್ಲ ಕೋತಿಗಳೆಲ್ಲ ಜಮಾಯಿಸ್ಬಿಟ್ವು ಅಲ್ಲಿ. ಸೊ ನೋಡಿ, ಈ ಥರ ವಾಹನಗಳು ಬರ್ತೈತೆ. ಅದರಿಂದ ದಯವಿಟ್ಟು ನೋಡಿ, ಪ್ರಾಣ ಹಾನಿ ಆಯ್ತದೆ ನೋಡಿ. ಅಲ್ಲಿ ಹೆಂಗೆ ನುಗ್ಗುತ್ತೆ ನೋಡಿ, ಅಡ್ಡ ನುಗ್ತವೆ. ವಾಹನ ಸವಾರರು ಸ್ವಲ್ಪ ಮಾಡ್ಕೊಂಬಡ್ರಪ್ಪ, ಸ್ವಲ್ಪ ನಿಧಾನಕ್ಕೆ ಬನ್ನಿ. ಸೊ ನಾನು ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ರು ತಪ್ಪು. ಅದೆಷ್ಟೋ ಯಾವುದೋ ಒಂಥರ ಜಲಸ್ಸು ಮನಸ್ಸಿನಂಥವ್ರು ಇದ್ದಾರೆ. ಅವರು ಏನೂ ಇಲ್ಲ, ಆಕಸ್ಮಿಕವಾಗಿ ಅಪಘಾತ ಆಗೋಯ್ತು ಹಂಗೆ ಹಿಂಗೆ ಅಂತ ಬಿಲ್ಡಪ್ಗಳು ಕೊಡ್ತಾರೆ. ನಾನು ಕಮೆಂಟ್ಗಳಲ್ಲಿ ನೋಡಿದ್ದೀನಿ. ನಿಮ್ಮ ಕಮೆಂಟ್ಗಳ ದೇವರೇ ಮೆಚ್ಕೊಬೇಕು. ನಾವು ನಿಧಾನಕ್ಕೆ ಬನ್ನಿ ಅದರಲ್ಲೂ ತಪ್ಪು ಕಂಡು ಹಿಡಿದಿದ್ದಾರೆ ಅಂದರೆ ನೀವು ಎಂಥ ಗ್ರೇಟ್ ಇರಬೇಕು ಲೆಕ್ಕಕಳಿ. ಯಾರು ಬೇಕು ಅಂತ ಅನಾಹುತಗಳು ಅಪಘಾತಗಳು ಮಾಡಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಅವ್ರ ಕಥೆಗಳು. ಅಯ್ಯೋ ಶಿವ, ನಾನು ನೋಡಿ ಸಾಕಾಗೋಯ್ತು. ಅದೇ ತರಹ ಒಂದು ನಮ್ಮ ಥರ ಆಲೋಚನೆ ಮಾಡೋರು ತುಂಬ ಜನ ಇದ್ದಾರೆ. ಅವರು ಒಂದೊಳ್ಳೆ ತಪ್ಪು ಸರ್, ಇದು ಈ ಥರ ಮಾಡಬಾರ್ದು ಅಂತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾರೆ. ಸೊ ನೋಡಿ, ರೀತಿ ವಾಹನಗಳು ಬರ್ತವೆ. ದಯವಿಟ್ಟು ಆ ವ್ಯಕ್ತಿ ಏನಿಲ್ಲ, ಒಂದು ಸೈಡಲ್ಲಿ ನಿಲ್ಲಿಸ್ತಾ ಪಾಪ ಅವಾಗ ಕೋತಿಗಳಿಗೆ ಬೇಕಾದಂಥ ಆಹಾರವನ್ನು ಹಾಕ್ದ ಆ ವ್ಯಕ್ತಿ ಮೇಲೆ ನಾನೇನು ಆರೋಪ ಮಾಡಲ್ಲ. ಅವಕ್ಕೇನು ಆಹಾರ ಪೂರೈಸ್ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ವಾಹನ ಸವಾರರು ದಯವಿಟ್ಟು ನಿಧಾನಕ್ಕೆ ಬನ್ನಿ. ಇದಿಷ್ಟೇ, ಇದೊಂದು ಸಂದೇಶ ತಿಳಿಸ್ತಾ ಇದ್ದೀನಿ ಅಷ್ಟೇ. ಅವ್ರು ಒಳ್ಳೆ ಕಾರ್ಯ ಮಾಡಿದ್ದಾರೆ, ನಾನೇನು ಅವ್ರನ್ನ ದೂಷಿಸ್ತಾ ಇಲ್ಲ. ಯಾಕಂದರೆ ಇವಾಗ ಏನೋ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆಯೂ ಇದೆ, ತುಂಬ ಕಷ್ಟ ಇದೆ. ಸೊ ನೋಡಿ, ಇದನ್ನೇ ನಾನು ಬೇಡ ಅಂತ ಅನ್ನೋದು. ಈಗ ನೋಡಿ, ಅವನು ರೋಡಲ್ಲಿ ನಿಂತ್ಕೊಂಡು ಹಂಗೆ ಎಸೆಯೋದು, ಆವಾಗ ಪ್ರಾಣ ಹಾನಿ ಆಗುತ್ತೆ. ದಯವಿಟ್ಟು ನೀವು ಏನಾದರೂ ಕೊಡ್ಬೇಕಾದ್ರೆ ಕಾಡೊಳಗೆ ಎಸ್ಬಿಡಿ, ಅವು ಆರಾಮಾಗಿ ತಿನ್ಕೊಳ್ತವೆ. ಇದು ತಪ್ಪು ನೋಡಿ. ಹಿಂದ್ಗಡೆ ವಾಹನ ಬರ್ತೈತೆ ನೋಡಿ, ಇದೆಂಥ ಮಹಾ ತಪ್ಪು ನೋಡ್ರಿ. ಈಗ ಅರ್ಧಾಯ್ತಾ? ಇದು ನನ್ನ ಬೇಡ ಅಂತ ಹೇಳೋದು, ಅರ್ಧಾಯ್ತಾ? ದಯವಿಟ್ಟು ತಾವು ದಾನ ಧರ್ಮ ಮಾಡ್ತಕ್ಕಂಥ ಒಂದು ಸೈಡ್ಗೆ ಹಾಕಿ, ವಾಹನವನ್ನು ಸೈಡ್ಗೆ ನಿಲ್ಲಿಸಿ, ತಾವು ಏನೋ ಪ್ರಾಣಿಗಳಿಗೆ ಹಾಕ್ಲೇಬೇಕಂತ ಕಾಡೊಳಗಡೆ ಎಸ್ಬಿಡ್ರಿ. ಅದಕ್ಕೆ ಹಾಕಿ ತೋರಿಸ್ಕೋಬೇಕಂತ ಏನಿಲ್ಲ. ನೋಡಿ, ಇಲ್ಲೊಂದು ನೋಡಿ ಹೆಂಗೆ ಓಡ್ತೈತೆ ಅಂತದೆ. ನೋಡಿ, ವಾಹನಗಳು ಹತ್ತಿಂದ ಬರ್ಬೇಕಾದ್ರೆ ಇವು ಅಡ್ಡ ನುಗ್ಬಿಡ್ತವೆ ಭೀತಿಯಿಂದ. ನೋಡೋಣ, ಅವ್ನಿಗೊಂದು ಸಲಹೆ ನೀಡ್ತೀನಿ. ಬೈದ್ರು ಬೈಬೋದು, ಏನು ಮಾಡೋಕ್ಕಲ್ಲ. ನಿಂಗೆ ಯಾಕೆ ಹೋಗ ಅಂತಾನೆ. ಅಣ್ಣ ಸೈಡ್ಗೆ ಹಾಕ್ಬಿಟ್ಟು ಒಳಗಡೆ ಇಟ್ಬಿಡೋಣ ಅಂತ ಅನ್ಬೋದು. ಬೇಡ ಬಿಡಪ್ಪ, ಯಾಕೆ ಬೈದು ಬಿಡ್ತಾರೆ. ನಿನ್ಗೆ ಯಾಕೆ ಅವಾಗಲ್ಲೇ ಏನ್ಬಿಟ್ರೆ ನೀನೇನು ದಾನ ಧರ್ಮ ಮಾಡ್ತಿದ್ಯಾ ಅಂತ ಇನ್ನೂ ನಮ್ಮ
ಹಿತ ಬಯಸ್ತಕ್ಕಂಥವ್ರು ಪ್ರಶ್ನೆಗಳನ್ನು ಮಾಡ್ತಾರೆ, ಕಮೆಂಟ್ಗಳನ್ನು ಹಾಕ್ತಾರೆ. ಅಲ್ಲ ಗುರು ನೀನು ಹಾಕೋದಿಲ್ಲ, ಹಾಕೋರ್ನೂ ಬಿಡೋದಿಲ್ಲ ಅಂತಂತಾರೆ. ಅಲ್ಲ ಹಾಕ್ಲಿ ಅಣ್ಣ, ಆದರೆ ಅವು ಪ್ರಾಣ ಹಾನಿ ಆಗಿದವ್ರೆ ಸಾಕಣ. ಇಷ್ಟೇ ನನ್ನ ಒಂದು ಸಂದೇಶ. ದಯವಿಟ್ಟು ಯಾರು ಏನು ಅಂದ್ಕೊಳ್ಬೇಡಿ. ಸೊ ಅವಕ್ಕೆ ಈಗ ಆಹಾರದ ಕೊರತೆ ಇದೆ, ಬೇಸಿಗೆ ಸಂದರ್ಭ, ಏನೋ ಹಣ್ಣು ಹಂಪಲು ಕೊಡ್ತಾವ್ರೆ, ಆದರೆ ವಾಹನ ಸವಾರರು ನಿಧಾನ ಕೊಡ್ರಪ್ಪ, ಅವು ಪ್ರಾಣ ಹಾನಿ ಮಾಡಬೇಡಿ ಅಂತ ಇಷ್ಟೇ ಇದರಿಂದ ಸಂದೇಶ ತಿಳಿಸ್ತಾ ಇದ್ದೀನಪ್ಪ ಅಷ್ಟೇ. ಆಮೇಲೆ ಹಾಗೆ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆಗಳು ಮಾಡಿ, ನೀರಿನ ವ್ಯವಸ್ಥೆಗಳು ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಏನೋ ಒಳ್ಳೆ ಕೆಲಸ ಮಾಡಿದ್ರು, ನಾವು ಅದನ್ನೆಲ್ಲ ಏನು ಅನ್ನೋಕ್ಕಾಗಲ್ಲ. ಬಟ್ ಹುಷಾರು ನೋಡ್ಕೊಂಡು ಮಾಡ್ಕೊಂಡು ಕೊಡಿ. ನೋಡಿ ಈ ರೀತಿ ಸೈಡ್ಗೆ ಹಾಕ್ಬಿಟ್ಟು ಕೊಟ್ಟರೆ ಪರವಾಗಿಲ್ಲ. ಕೆಲವರು ರೋಡ್ಗೆಲ್ಲ ಹಂಡ್ಬಿಟ್ಟು ಹೋಗ್ತಾರೆ. ನೋಡಿ ಅವ್ರು ಕಾರ್ಯ ಮಾಡಿದ್ರು ಹೋದರು, ಬಹಳ ಸಂತೋಷ. ಸೊ ನಿಧಾನಕ್ಕೆ, ಏನು ಅರಣ್ಯ ಪ್ರದೇಶದಲ್ಲಿ ಸ್ವಲ್ಪ ನಿಧಾನಕ್ಕೆ ವಾಹನವನ್ನು ಚಲಿಸಿ. ಇದಿಷ್ಟೇ ನನ್ನ ಸಂದೇಶ. ದಯವಿಟ್ಟು ಬೈಕೊಂಡು ಕಮೆಂಟ್ ಹಾಕೋರು ಹಾಕಿ, ಆದರೆ ಬೇರೆ ಥರ ಕೆಟ್ಟ ವರ್ಡ್ಸ್ನ ಬಳಕೆ ಮಾಡಬೇಡಿ. ನನ್ನೊಬ್ಬನ ಬೈರಿ, ನನ್ನನ್ನು ಒಬ್ಬರನ್ನ ಹೆಂಗಾರು ಬೈಕೊಳ್ಳಿ. ನನ್ನನ್ನು ಬೈಯೋದ್ರಿಂದ ನಿಮಗೆ ಸುಖ, ಶಾಂತಿ, ಸಂತೋಷ ಎಲ್ಲ ಸಿಗುತ್ತೆ ಅಂದರೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಸಂತೋಷನೇ. ಅಂದರೆ ಅದೇನು ನನಗಾಗಲ್ಲ ಬಿಡಿ. ನೀವೇನಾರು ಆ ಥರ ಬಾಯಿ ಬಂದಂಗೆ ಮಾತಾಡ್ತಂದ್ರೆ ಅದೆಲ್ಲ ನಿಮಗೆ ಆಗುತ್ತೆ. ಇದಿಷ್ಟು ಹೇಳ್ಬಾರೆ. ಯಾಕೆಂತಂದರೆ ನೀವು ಪ್ರೊಫೈಲ್ ಲಾಕ್ ಮಾಡ್ಕೊಂಡು ಬೈದರೆ ಏನು ಪ್ರಯೋಜನ? ಪ್ರೊಫೈಲ್ ತೆರೆದಿಟ್ಟು ರಾಜರೋಸವಾಗಿ ನೇರವಾಗಿ ಬರಬೇಕು. ಯಾವುದೇ ಒಂದು ತಪ್ಪುಗಳಿದ್ರೆ ನೇರವಾಗಿ ಬಂದು ಹೋರಾಟ ಮಾಡಬೇಕು. ನಿಮ್ಮ ಒಂದು ಪ್ರೊಫೈಲ್ಗಳನ್ನು ಲಾಕ್ ಮಾಡಿಕೊಂಡು ನೀವು ಒಂಥರ ಏಡಿಗಳು ಮಾಡ್ತಾರಲ್ಲ, ಆ ಥರ ಒಂದು ಕೃತ್ಯವನ್ನು ಎಸಗಿದ್ರೆ ಅದು ನೀವೇನೇ ಬೈದುಕೊಂಡು ಕಮೆಂಟ್ ಹಾಕಿದ್ರೆ ಅದು ನಿಮಗೆ ತಟ್ಟುತ್ತೆ. ನಾವೊಂದು ಸಂದೇಶವನ್ನು ನೀಡಬೇಕಂತ ಈ ಒಂದು ಮಾಹಿತಿಯನ್ನು ನೀಡಿದ್ದೀವಿ. ಕೋತಿಗಳ ಒಂದು ಪ್ರಾಣದ ಜೊತೆ ಸಮಸ್ಯೆಗಳನ್ನು ಮಾಡಬೇಡಿ, ಇದಿಷ್ಟೇ ನನ್ನ ಉದ್ದೇಶ. ನಿಧಾನಕ್ಕೆ ಅರಣ್ಯ ಪ್ರದೇಶಗಳಲ್ಲಿ ಆದಷ್ಟು ನಿಧಾನಕ್ಕೆ ಆಗಮಿಸಿ. ಅಲ್ಲಲ್ಲೇ ಅವಕ್ಕೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಹಾಕ್ತಾರೆ, ಅವಕ್ಕೆ ಪ್ರಾಣಿ ಹಾನಿ ಮಾಡಬೇಡಿ. ಅವು ರಸ್ತೆಗಳಿಗೆ ಅಡ್ಲಾಗ್ತವೆ. ದಯವಿಟ್ಟು ಜೋಪಾನಾಗಿ ಆಗಮಿಸಿ ಅಂತ ಹೇಳ್ತಿದ್ದೀನಿ. ಒಬ್ಬ ಅಂತಿದ, ಏನು ಇವು ಸಾಕು ಪ್ರಾಣಿಗಳನ್ನೆಲ್ಲ ತಗೊಂಡೋಗಿ ಸಾಕಬೇಕು, ರಸ್ತೆಗಳಿಗೆ ಬದಿಗಳಲ್ಲಿ ಬಿಡಬಾರ್ದು ಹಾಗೆ ಅಂತಿದ್ದ. ನೋಡ್ರಿ, ಇದು ಕಾಡು ಪ್ರಾಣಿಗಳು ಕಣ್ರಿ, ಸಾಕು ಪ್ರಾಣಿಗಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಆಗ್ತಕ್ಕಂಥವ್ರು ಯಾರು ಬೇಕಂತ ಅನಾಹುತ ಆಕ್ಸಿಡೆಂಟ್ಗಳು ಮಾಡೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಬನ್ನಿ ಅಂದರೆ ಈ ರೀತಿ ಪ್ರಶ್ನೆಗಳು, ಈ ರೀತಿ ಉತ್ತರಗಳು ನೀವು ಕೊಡ್ತಕ್ಕಂಥದ್ದು. ತಪ್ಪು ಮಾಡ್ದವ ಅವನ ಅವನ ಹಳಕನ್ನು ಅಲ್ಲಿ ತೋಡ್ಕೊಂಡಿದ್ದಾನೆ ಕಮೆಂಟ್ ಮೂಲಕ. ತಾವು ಸಹ ಪ್ರಾಣ ಹಾನಿ ಮಾಡಿರ್ತೀರ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ದಯವಿಟ್ಟು ಪ್ರಾಣಿಗಳ ಪ್ರಾಣ ಹಾನಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅನುಭವಿಸ್ತೀರ, ಖಂಡಿತವಾಗ್ಲೂ. ನೋಡಿ ಅಲ್ಲಿ ನೋಡಿ ಇವನು ಇಷ್ಟು ಫಾಸ್ಟ್ ಬರಬೇಕಾ? ಈಗ ಅಡ್ಡ ಒಂದು ಕೋತಿ ಬಂದರೆ ಸತ್ತೋಯ್ತದೆ. ನಿಧಾನಕ್ಕೆ ಬನ್ನಿ ಅಂತ ಹೇಳೋದು. ನಿಧಾನಕ್ಕೆ ಬನ್ನಿ, ದಯವಿಟ್ಟು ನಿಧಾನಕ್ಕೆ ಬನ್ನಿ. ಇಷ್ಟು ಫಾಸ್ಟಾಗಿ ಬರೋಂಥ ಅವಶ್ಯಕತೆ ಇಲ್ಲ, ಸ್ಲೋವಾಗಿ ಬನ್ನಿ. ಅರಣ್ಯ ಪ್ರದೇಶದಲ್ಲಿ ಸ್ಲೋವಾಗಿ ಬನ್ನಿ. ಇದೀಗ ನೋಡಿ ಅಲ್ಲಿ ಅರ್ಥ ಆಯ್ತಾ? ಅದಕ್ಕೆ ದಯವಿಟ್ಟು ಸ್ಲೋವಾಗಿ ಬನ್ನಿ, ನೋಡ್ಕೊಂಬನ್ನಿ, ಹುಷಾರಾಗಿ ಬನ್ನಿ. ಇದಿಷ್ಟೇ ಅಪ್ಪ ನಾನು ಹೇಳೋದು. ಅದರ ಮೇಲೆ ನಿಮ್ಮ ಜಲಸ್ಸು ಮನಸ್ಸಿನಿಂದ ಏನಾದರೂ ಹಾಕೊಂಡು ಹೋಗಿ, ಏನೂ ಮಾಡೋಕ್ಕಾಗಲ್ಲ.